ತಮ್ಮನ್ನ ಸ್ಕೂಲಿಗೆ ರೆಡಿ ಆದ್ಲು. ಇವತ್ತು ಕಲರ್ ಡ್ರೆಸ್ ರೀ, ಹಂಗಾಗಿ ಡ್ರೆಸ್ ಹಾಕೊಂಡು ಹೊಡ್ರಿ ತಮ್ಮನ್ನ. ಅದೇನ ಇಲ್ಲಿ ಹಿಂತಿರುಗು ಮತ್ತು ಹೂನು ಇಟ್ಕೊಂಡಾಳ್ರಿ. ಬೆಳಗ್ಗೆ ಎದ್ದು ಅಡುಗೆನ ಮಾಡಿದೆ ನಾನು. ಮತ್ತು ಸಾನಿಯಾ ಪುಳಿಯೋಗರೆ ಮಾಡಿದೆ. ಆಕೆ ಇಲ್ಲೇ ತಿಂದು ಹೋದ್ಲಿ. ಇವತ್ತು ಕಟ್ಕೊಂಡು ಹೋಗಿಲ್ಲ, ನಿನ್ನೆ ಕಟ್ಕೊಂಡು ಹೋಗಿದ್ಲಕ್ಕೆ. ಈಗ ನೋಡ್ರಿ ಬೇಳೆ ಸಾರು ಮಾಡಿದೆ, ಅನ್ನ ಮಾಡಿದೆ. ಆಮೇಲೆ ಇಲ್ಲಿ ಚೌಳಿಕಾಯಿ ಪಲ್ಯ ಮಾಡೀನಿ. ನೀನು ಬೇಡನ ಚೌಳಿಕಾಯಿ ಪಲ್ಯ? ಸಾರು ಇಷ್ಟ ಹಾಕ್ಲಿ? ಶೇಂಗಾ ಚಟ್ನಿ ಇದ್ರ ಮೇಲೆ ಹಾಕ್ಲಿ? ಮತ್ತೆಲ್ಲ ಹೊಂಟ್ರಿ ನೀವು? ನೀವು ಮಾಡ್ತಿರಲ್ಲ ಕೆಲಸ ಒಂದೊಂದ ಏನು ಮತ್ತೇನೋ ಆರ್ಡರ್ ಮಾಡ್ರಿ ನೀವು? ಈಗ ಬಂದೈತಂತೇನ್ರಿ ಅದು? ಅದೇನಲ್ರಿ, ನಾವು ಏನು ಮಾಡಿದ್ರೆ ಯೂಸ್ಫುಲ್ ಆಗೇ ಇರ್ತಾವ. ಚಪ್ಪಲ್ ಇಡೋ ಸ್ಟ್ಯಾಂಡ್ ಮಾಡಿದ್ವಿ ನಾವು, ಅದೆಲ್ಲ ಸೇಫ್ಟಿ ಇರ್ತೈತಿ. ಈಗ ಮಳೆಗಾಲ, ನಮಗಂದ್ರೆ ಅಲ್ಲಿ ಒಳಗಿಡಕ್ಕೆ ಎಲ್ಲಿ ಜಾಗ ಇಲ್ಲ. ಆಮೇಲೆ ಇಟ್ಟರೆ ಹೊರಗಡೆನೇ ಇಡ್ತೀವಿ ನಾವು. ಆಮೇಲೆ ಕಾಸ್ಟ್ಲಿ ಮಕ್ಕಳು ಬೂಟ್ ಇರ್ತಾವ ಸ್ಕೂಲ್. ಆಮೇಲೆ ನಿಮ್ಮ ಸ್ಲಿಪ್ಪರ್ ನಮ್ಮ ಎಲ್ಲ ನೋಡಲ್ಲ ಮಳೆಯಾಗೆಲ್ಲ ನೆಂದ ಹೌದೇನ ಅವು ಅರ್ಬಿ ಶೂ ಅವು ತೊಗೊಳಕತ್ತಾವು. ಆಮೇಲೆ ಸಾನಿಯಂದು ಶೂ ಅಂತ ನೆಂದ ಕರೆವೆಲ್ಲ ಹರ ಹತ್ಬಿಟ್ಟಾವ. ಮೊನ್ನೆರ ತಂದಿವಿ, ಎಲ್ಲ ಹರಿದು ಹೋಗಕತ್ತೇವು. ಅದ್ರ ಸಂಬಂಧ ಏನ್ ಮಾಡಿದೆ ಅಂತ ಹೇಳಿದ್ರೆ ಅದು ಎಲ್ಲ ಮಸ್ತ್ ಐತ್ರ, ಅದ ತಗೊಂಬರ್ ತೋರ್ಸೋಣಂತ. ಏನ್ ಸಿಟ್ ಆಗ್ಬೇಡ, ನನಗೇನು ಭಯ ಆಗತ್ತಿಲ್ಲ. ನಾನು ಇಲ್ಲ ತೋರ್ಸಂಗಿಲ್ಲ ಅಂತ ಹೇಳಿ ಎಲ್ಲ ಮನೆಗೆಲ್ಲ ಏನ್ ಬೇಕಲ್ಲ ಅದು ತರ್ಸ್ತೀನಿ. ಏನು ಬಂದಂತ ತೊಗೊಂಬರ್ತೀನಿ. ತೊಂಬೋರಿ ನಮ್ಮ ಮನೆಯವ್ರು ಹೋಗ್ಯಾರಿಪ್ಪ ತೊಗೊಂಬರಕ. ತೊಗೊಂಬರ್ಲ್ರಿ, ತೊಗೊಂಬಂದ್ಮೇಲೆ ಅದು ಹೆಂಗೈತಿ ಹೆಂಗಿಡೋದು ಅನ್ನೋದು ತೊಗೊಂಬಂದ್ರ ನೋಡ್ರಿ. ತೊಗೊಂಬಂದ್ರೆ ಚಲೋ ಸೆಟಪ್ ಮಾಡ್ಬೇಕು. ಸೆಟಪ್ ಮಾಡ್ಬೇಕದಿಲ್ರಿ? ಸೆಟಪ್ ಮಾಡ್ಬೇಕು ಅಂದ್ರೆ ಸಣ್ಣ ಮನೆ ಇದ್ದಾರಿಗೆ ಬಾಳ ಯೂಸ್ಫುಲ್ ಆಕತ್ತೊಂಡಿದ್ದು. ಹೌದೌದು. ಇದು ಓಪನ್ ಮಾಡೋಣ? ಮಾಡೋಣ ಮಾಡೋಣ ತಗೋ. ಓಪನ್ ಮಾಡ್ಬಿಡ್ರಿ ಮತ್ತೆ ಆಗ್ತಾರ. ಏನ ಜಾದು ಮಾಡಾಕತ್ತೀರಿ? ಕಟ್ ಮಾಡಕ್ ಮತ್ತೆ ಜಾದು ಮಂತರ್ ಕಂಬರ್ ಐತಲ್ಲ ಹಾಡೋದು. ಕಮಂದಂಗ ಸಾಂಗ್ ಹಾಡೋದು. ಅದು ಎಷ್ಟು ಪ್ಯಾಕ್ ಮಾಡ್ಯಾರ. ಇಂಥ ಪೈಪ್ ಅಂಗಡಿಯಾಗ ಸಿಗ್ತಾವ ಪೈಪ್. ಇದೆಲ್ಲ ನಾವೇನು ಗೊತ್ತಾನೆ, ಈಗ ಅದಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ನಾವು ಜಾಯಿಂಟ್ ಮಾಡ್ಕೊಂಡು ಸ್ಟ್ಯಾಂಡ್ ಮಾಡ್ಕೋಬೇಕು. ಆಮೇಲೆ ಇದ್ರೊಳಗೆ ಇನ್ನೂ ಇರ್ತದೆ ಇಲ್ರಿ ಕವರ್ ಇದೆ, ಅದ್ರ ಕವರ್ ಅದ. ಹೌದು, ಇದೆಲ್ಲ ಮಾಡಿದ್ಮ್ಯಾಗ ಅದ್ರ ಮೇಲೆ ಹೆಂಗ ಸೆಟಪ್ ಮಾಡ್ಬೇಕು ಹೌದು. ಅದೆಲ್ಲ ತೋರ್ಸೋಣಂತೆ. ಮೊದಲು ನಾವು ಹೆಂಗ್ ಸೆಟಪ್ ಮಾಡ್ಬೇಕೆಲ್ಲ ನೋಡ್ಕೊಂಡು ಆಮೇಲೆ ತೋರ್ಸೋಣ. ಕೊಟ್ರ ಅದ್ರ ಮೇಲೆ ಸೆಟಪ್ ಹೆಂಗ್ ಮಾಡ್ಬೇಕನ್ನೋದ ಹಂಗೇನು ಕೊಟ್ಟಿಲ್ಲ. ಇದೆಲ್ಲ ರೆಡಿ ಆದ್ಮೇಲೆ ಹಿಂಗೆ ಕಾಂತೈತಿ. ಇಲ್ರಿ ಇಲ್ಲ ಬಾಕ್ಸ್ ಇದೆ, ಹಿಂಗೆ ಕಾಂತತೇನ್ರಿ ಅದು? ಈ ಪೈಪ್ ಎಲ್ಲ ಹೆಂಗೆ ಹಾಕೋಬೇಕು. ಹಾಕೊಂಡ್ಮ್ಯಾಗ ಇವಾಗ ಒಂದಿವು ಅವು ಸ್ಟಪ್ ಹಿಂಗೆ ಬರ್ತಾವೆ. ಅರ್ಬಿ ಇವೆಲ್ಲ ಇವು ಅದ್ರಿ ಸೆಟಪ್ ಮಾಡೋಂತ. ಸುಮ್ಮನೆ ರೆಡಿ ಇದ್ದದ ಕೊಡ್ಬಾರ್ದ ಅವ್ರು? ಹಂಗೆ ಕೊಡಂಗಿಲ್ಲ ಅವ್ರ. ಅಲ್ಲ, ಗೊತ್ತಿಲ್ದವ್ರಿಗೆ ಭಾಳ ಕನ್ಫ್ಯೂಸ್ ಆಕತ್ತಿದೆ ಅಲ್ಲ. ಆ್ಯಕ್ಚುಲಿ ಇದು ಭಾಳ ಬೆಸ್ಟ್ ಹಿಂಗೆ, ಯಾಕಂದ್ರೆ ನಾವು ಯಾವಾಗ ಬೇಕಾದಾಗ ಇಡ್ಬೋದು, ಯಾವಾಗ ಬೇಕಾದಾಗ ತೆಗಿಬೋದು. ಹಂಗಂದ್ರೆ ರೆಡಿ ಅಂದ್ರೆ ಮತ್ತೆ ಅಲ್ಲೇ ಫಿಕ್ಸ್ ಇರ್ತದೆ, ಇದು ಫಿಕ್ಸ್ ಅಲ್ಲ. ಅಷ್ಟು ಬಂದವನ್ರಿ ಈಗ ಅವಕ್ಕೆ? ಎಷ್ಟು ಬಂದ ಸಾಕಲ್ಲ ಇಷ್ಟ. ಸಾಕ್ತವ್ರಿ. ಎಷ್ಟು ಮಸ್ತ್ ಅದಕ್ಕೆ ಇದನ್ನ ಕೊಟ್ಟಾರ ನೋಡ್ರಿ ಅವರೆಲ್ಲ. ಅದಿಲ್ರಿ, ಅರ್ಧ ಕೆಲಸ ತಾವು ಮಾಡ್ತಾರ, ಅರ್ಧ ಕೆಲಸ ನಮ್ಮ ಕೈಲಿ ಮಾಡ್ಸಕಸ್ತಾರ ಅವ್ರು. ಏನ್ ಗೊತ್ತೇನೆ, ಚಲೋ ಇವು. ಯಾಕಂದ್ರೆ ನಮ್ಗೆ ಬೇಕಂದಾಗ ನಾವು ಹಾಕ್ಬೋದಾ, ಬೇಡದಾಗ ಮತ್ತೆ ತೆಗೆದಿಡ್ಬೋದು. ಹಂಗೆ ಆದ್ರೇನ್ರಿ ಚಪ್ಪಲ್ ಸೇಫ್ಟಿ ಇರ್ತವೆ ಅದ್ರಾಗ, ಹೌದಿಲ್ರಿ? ಬಿಸಿಲು ಬಡಿಯಂಗಿಲ್ಲ, ಮಳೆ ಬಂದ್ರೂ ಇದಾಗಂಗಿಲ್ಲ. ಕವರ್ ಐತಲ್ಲ ಅದ್ರ ಮೇಲೆ, ರಿಂಗ್ಕೋಟ್ ಇದ್ದಂಗೆ ಐತೆ ಒಂದು ಅಳತಿ. ವಾಹ್, ಕ್ಯಾ ಸೀನ್ ಹೈ. ಅರೆ ಇದು ನೋಡಿದ್ರೆ ಹೆಂಗೆ ಕಾಣಿಸ್ತಾಗತ್ತೆ ನನಗೆ? ಬಂಡೆ ಸ್ಟ್ಯಾಂಡ್ ಕಾಣಕತ್ತೈತಿ. ಅಕಸ್ಮಾತ್ ಏನಾದ್ರೆ ಅರ್ಬಿ ಬದ್ಲು ಏನಾರ ಸ್ವಲ್ಪ ಅವ್ರು ದಪ್ಪದ ಕೊಟ್ಬಿಟ್ಟಿದ್ರೆ ಇದ್ರ ಮೇಲೆ ಬಂಡೆ ಹಾಕಿಬಿಡ್ತಿದ್ ನಾನು. ವಾಟಿಗೆ ಗಿಟ್ಗೆ ಎಲ್ಲ ನೋಡಿ ಸೇಮ್ ಹಂಗ ಕಾಣಕತ್ತದ. ಆದ್ರೆ ಎಷ್ಟು ಲುಕ್ ಐತಿ ನೋಡ್ರಿ ಅದು, ಅಲ್ಲ? ಫ್ಯಾನ್ಸಿ ಕಾಣ್ತತಿ ಹಿಂಗ. ತೋಡಿಸ್ರಿ ಅದಕ್ಕೆ ರಿನ್ಕೋಟ್ ಭಾರಿ ಐತಿ, ಅದಿಲ್ರಿ? ಇದಕ್ಕೆ ಚೈನ್ ಐತಿ ಮುಂದೆ. ಅಂದ್ರೆ ಇದನ್ನ ನಾವು ಇದ್ರಾಗ ಶೂ ಆಗ್ಲಿ, ಸ್ಯಾಂಡಲ್ ಆಗ್ಲಿ, ಚಪ್ಪಲ್ ಆಗ್ಲಿ, ಚಪ್ಪಲ್ ಸ್ಯಾಂಡಲ್
ಹಿಂಗೆ ಹಾಕ್ಬೇಕು ಹಂಗೆ ಹಾಕಿ ಜಿಪ್ ಓಪನ್ ಮಾಡಿ ಜಿಪ್ ಹಾಕೋದು ಅಷ್ಟ ಇದನ್ನ ಮಾಡ್ಬೇಕು, ಅದನ್ನ ಹಗ್ಲಲ್ಲಿ ಎಬ್ಬಿಸಿ ಹಾಕಂಗಿಲ್ಲ ಅದು. ಹಾಂ, ಹಂಗೆ. ಸೊ ಫೈನಲಿ ನೋಡ್ರಿ ನಮ್ದು ಚಪ್ಪಲ್ ಸ್ಟ್ಯಾಂಡ್ ರೆಡಿ ಆತ್ರಿ. ಭಾಳ ಮಸ್ತ್ ಐತ್ರಿ, ಲೈಟ್ ವೇಟ್ ಐತ್ರಿ ಇದು, ಅದಿಲ್ರಿ? ಇಡಾಕ ತೆಗಾಕ ಹಚ್ಚಾಕ ಬಿಚ್ಚಾಕ ಎಲ್ಲಕ್ಕೂ ಮಸ್ತ್ ಐತಿ. ಆಮ್ಯಾಗ ಸಣ್ಣ ಮನಿ ಇದ್ದಾರ ಹೆಂಗ್ ಗೊತ್ತಾನ, ಈಗ ಚಪ್ಪಲ್ ಸ್ಟ್ಯಾಂಡ್ ಇರಂಗಿಲ್ಲ, ಅವ್ರು ಮಾಡ್ಸಿರಂಗಿಲ್ಲ. ಹೌದ್ರಿ. ಆಮ್ಯಾಗ ಕಟ್ಟಿಗೆ ಮಾಡಿಸ್ಬೇಕಂತ ಹೇಳಿದ್ರೆ ತುಟ್ಟಿವಾಗ್ತೈತಿ. ಇದು ಚೀಪ್ ಅಂಡ್ ಬೆಸ್ಟ್. ಹೌದ್ರಿ. ಚಪ್ಪಲ್ ಸ್ಟ್ಯಾಂಡ್ ನಿಮಗೂ ಬೇಕಂತ ಹೇಳಿದ್ರೆ ನಮ್ಮ ಡಿಸ್ಪ್ಲೇ ಮ್ಯಾಗ ನಿಮಗೆ ಕಾಣ್ತಿರ್ಬೋದು ಈಗ ವೇ ಪ್ರಾಡಕ್ಟ್ ಅಂತ ಹೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ, ನೀವು ನಿಮ್ಮ ಮನೆಗಿಂತ ಅದು ಆರ್ಡರ್ ಮಾಡಿ ತರಿಸ್ಕೋರಿ. ಚಪ್ಪಲ್ ಸ್ಟ್ಯಾಂಡ್ ಶಿಫ್ಟಿಂಗ್ ನೀ ಎಲ್ಲಿ ಬೇಕಾದ್ರೆ ಇಡೋದನ್ನ ಅದಕ್ಕೆ ಏನಾರ ಹಿಂದೊಂದು ಕಟ್ಟಬೇಕು. ಅದ ರೀ, ಇಲ್ಲಿ ಒಂದು ಹಿಂದ ಏನಾದ್ರು ಇಲ್ಲಿ ಕಟ್ಟಿ ಒಂದು ಕಿಟಕಿ ಒಳಗೈತಲ್ಲ ಅದು ಕಟ್ಬಿಟ್ರೆ ಹೋಗತ್ತೆ. ಅಂದ್ರೆ ಅದು ಡಕ್ ಕರೆಕ್ಟ್ ಆಕೈತಿ. ಇಲ್ಲಪ್ಪ ಅಂತ ಹೇಳಿದ್ರೆ ಏನಂತಲ್ಲ, ಅದು ಲೈಟ್ ವೇಟ್ ಎಲ್ಲ ಇದೆ. ಇದು ಗಾಳಿ ಏನಪ್ಪ ಅಂತ ಹೇಳಿದ್ರೆ ಚಪ್ಪಲು ಹರಕಾವು, ಸ್ಟ್ಯಾಂಡು ಹರಕೈತಿ. ಬಂದಾಗ ಗಾಬರಿ ಆಗ್ಬಿಡ್ತೀವಿ, ಎಲ್ಲಪ್ಪ ನಿಮ್ಮ ಸ್ಟ್ಯಾಂಡ್ ಅಂತ ಹೇಳಿ. ಚಲೋ ಅಂತ ಐತಿ. ಅದಕ್ಕೆ ಮತ್ತೆ ನೀವು ಆರ್ಡ್ರ್ ಮಾಡಿ ತರಿಸಿರಿ. ಮಳೆಗಾಲದಾಗ ಬಿಸಿಲೊಳಗೆ ಅಂತ ಭಾರಿ ಸೇಫ್ಟಿ ನೋಡಿದೆ ನೋಡ್ರಿ. ಈಗ ನಮ್ಮ ಚಪ್ಪಲ್ ಸ್ಟ್ಯಾಂಡಿನ ಜಾಗ ಚೇಂಜ್ ಇಲ್ಲಿನ ಈಗ ಅದ. ಯಾಕಂದ್ರೆ ಇದು ಇದೈತಿ ಕಂಬ, ಇಲ್ಲಿಟ್ಟು ಅದ್ರ ಹಿಂದೆ ಕಟ್ಟಕನ ಬರ್ತದೆ. ಅದಕ್ಕೆ ಅಲ್ಲಿ ಸಿಂಟೆಕ್ಸ್ ಅಂತಂದ್ರೆ ನೀರು ಬಿಡಾಕತ್ತಾವಲ್ಲ ಮೊದ್ಲ, ಅಲ್ಲಿ ನೀರು ಬಿದ್ದೈತಿ, ಅದು ತೊಯ್ತೈತಿ, ಎಲ್ಲಾನು ಹಾಕೈತಿ. ಇಲ್ಲಿ ಕಟ್ಟಾಕಿದ ಪೈಪುನು ಐತಿ. ಇಲ್ಲಿ ಕಟ್ಟಿಬಿಟ್ರೆ ಅಳಗಾಡಂಗಿಲ್ಲ, ಗಾಳಿಗೆ ಬೀಳಂಗಿಲ್ಲ. ಆಮ್ಯಾಗ ಇದನ್ನ ಕಟ್ಟೇವಲ್ಲ ಎಲ್ಲ ಇದನ್ನ ಇದನ್ನ ಮುಚ್ಚಿಬಿಟ್ರೆ ಐತಲ್ಲ, ಇದು ಭಾರಿ ನೀಟ್ ಆ್ಯಂಡ್ ಕ್ಲೀನ್ ಕಾಣ್ತೈತಿ. ನಮಗೂ ಹಂಗೆ ಕಾಣ್ಬೇಕು. ಆಮ್ಯಾಗ ಇವಲ್ಲಿ ಇವು ಅರ್ಬಿ ಉಂಗುಸುವಂಥ ದಾರ ಏನಂತ ಅದಕ್ಕೆ ಹಗ್ಗ, ಇದನ್ನು ಉಚ್ಚಬೇಕು, ನೀಟಾಗಿ ಒಂದು ಕಟ್ಟಬೇಕಲ್ಲಿ. 2 ಅಥವಾ 3 ಹಗ್ಗ ಕಟ್ಬೇಕು ನೋಡಲ್ಲಿ, ಅಂದ್ರೆ ಅರ್ಬಿ ಹಾಕೋಕ್ಕೆ ಕರೆಕ್ಟ್ ಆಕೈತಿ ನಿಮಗೆ. ಈಗೆಲ್ಲ ಪ್ರಾಬ್ಲಮ್ ಐತ್ರಿಪ್ಪ. ಈಗಂತೂ ಮಳೆಗಾಲ ರೀ, ಮಳೆ ಅಂತೂ ಒಟ್ಟು ತಪ್ಪಂಗಿಲ್ಲ. ಸಂಜೆ ಮುಂದರಾಗಲಿ ಬೆಳಗ್ಗರಾಗಲಿ ಒಂದು ಟೈಮ್ ಒಟ್ಟು ಮಳೆ ಬಂದು ಹೋಗ್ತೈತಿ. ಮಳೆ ಬಂತ್ರಿಪ್ಪ ಅಂದ್ರೆ ನಾವೇನು ಮಾಡ್ತೀವಿ, ಇಲ್ಲಿ ಶಿಫ್ಟ್ ಮಾಡ್ತೀವಿ. ಏನ ಚಾಪಿ ರಿಪೇರಿ ಇದು ಒಗಿಬೇಕಂತೇಳಿ ಮನ್ಸಾಕತಿ. ಆದ್ರೆ ನಮ್ಮ ಕುರ್ಚಿ ಸೇಫ್ಟಿ ಐತಿ ಇದು ಹೊಚ್ಚಾಕ. ಅದಕ್ಕೆ ಇದನ್ನ ಬಿದ್ದದ್ದೆಲ್ಲ ಕಟ್ ಮಾಡಿ ಕರೆಕ್ಟ್ ಕ್ಲೀನಾಗಿ ಹೊಚ್ಬಿಟ್ರೆ ಅದು. ಯಾಕಂದ್ರೆ ಇದು 5 ಗಂಟೆ ನಮ್ಮ ಕುರ್ಚಿ ಸೇಫ್ಟಿ ಅದಾವ ಹೊರಗೆ. ಅಂದ್ರೆ ನೀನು ಚಾಪಿ ತರಂಗಿಲ್ಲ, ಹೊಸದೇ ಇದ್ದಿದ್ದ ಕಟ್ ಮಾಡ್ತಿ, ಹೊಲಿತಿ. ಮತ್ತೆ ಅಷ್ಟ ಮಾಡ್ಬೇಕ್ರಿ, ಎಷ್ಟು ದಿನ ಯೂಸ್ ಆಕತ್ತ ಅಷ್ಟು ದಿನ ಯೂಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ಹರಿತ ಅಂತೇಳಿ ಹೋಗ್ಯೋದಲ್ರಿ. ಬೆಂಡಿಂಗ್ ವೈರ್ ತೊಗೊಂಬಂದಿರಲ್ಲಿ ಬಾಬಾರ್ ಮನೆಗೆ ಇತ್ತಂತ್ರಿ, ಇಸ್ಕೊಂಬಂದು ಇದನ್ನು ಕಟ್ಟಿ ಶಿಫ್ಟ್ ಮಾಡಿದ್ವಿ ನೋಡ್ರಿ. ಈಗ ಇದು ಒಮ್ಮೆ ಶಿಫ್ಟ್ ಮಾಡಿಬಿಟ್ನಂದ್ರೆ ಹೌದಿಲ್ರಿ, ಮತ್ತು ಹುಚ್ಚ ಅವಶ್ಯಕತೆ ಇಲ್ಲ. ಅಷ್ಟು ಚಲೋ ಆತೀಗ ಅದ. ಸಾಕು ಬಿಡ್ರಿ, ಎಷ್ಟು ಕಟ್ತಿರೋದನ್ನು ಸಾಕು ಅಷ್ಟ. ಇಲ್ಲ ಹಿಂದೆ ತಿರ್ಸ್ಬಿಡ್ರಿ. ನೋಡ್ರಿ, ನಾವು ಚಪ್ಪಲ್ ಸ್ಟ್ಯಾಂಡ್ ತಂದಿದ್ದು ಆತೆ, ಆಮ್ಯಾಗ ಮತ್ತೆಲ್ಲ ಅದನ್ನು ಫಿಕ್ಸ್ ಮಾಡಿದ್ದು ಆತೆ. ಈಗ ಚಪ್ಪಲ್ ಶೂ ಎಲ್ಲ ಮತ್ತು ಅದ್ರಾಗ ಇಟ್ಟಿದ್ದು ಆತೆ. ಇದ ಎಲ್ರ ಒಂದು ಕಡೆ ನೀವು ಡೈಲಿ ಹಾಕೊಳಂಗಿಲ್ಲ? ಇಲ್ಲ, ಆ ವರ್ಷದಾಗ ಒಮ್ಮೆ 2 ಸಲ ಅಷ್ಟ. ಅವು ಎಲ್ಲಾರು ಹೋಗೋ ಮುಂದೆ ಅಷ್ಟ ಹಾಕೊಂತಾರೆ. ಇದು ಇಲ್ಲ ರೀ, ದಿನ ಹಾಕೊಂಡ್ರಿ. ಟೋಟಲ್ ನೋಡ್ರಿ ಇಲ್ಲಿ ಹೆಂಗೈತಿ. ನಾನು 1 2 3 4 ಜೋಡಿ ರೀ, ಅಂದ್ರೆ 2 ಜೋಡಿ ಬೂಟ್, 2 ಜೋಡಿ ಚಪ್ಪಲ್. ನಾನು ಇವು ನಿನ್ವೇನ, ಇವು ತಮ್ಮನ್ನ ಅದಲ್ಲ ತಮ್ಮನ್ನಾನು, ಇದು ನೀನಲ್ಲ. ಇಲ್ಲ ನೋಡ್ರಿ, ನಾನು ಹೊಸ ಬಿಸಿಲಿನ ಹೊಡ್ತಕ್ಕ ಮಳಿ ಕಡ್ತಕ್ಕ ಚಪ್ಪಲ್ ಎಲ್ಲಿ ಇಡಬೇಕಂತೇಳಿ ಗೊತ್ತಾಗಿಲ್ರಿ. ಸಾನ್ಯಾಗ ತಮ್ಮನ್ನಾಗ ನೋಡ್ರಿ ಇಲ್ಲಿ ಎಲ್ಲಿಟ್ಟಾರ. ಹೋದ ಇನ್ನೂ ಎಷ್ಟು ಬೇಕೆ? ಇನ್ನು 2 ರೀ. ಇನ್ನೂ 2? ನಮ್ಮ ಎಷ್ಟೋ ದಿನದ ಕನಸು ನನಸಾಗೋದ್ರೆ ಇನ್ನೊಂದು 1 5 ನಿಮಿಷದೊಳಗ್ರಿ ನನಗೆ ಸಾಕತ್ರಿಪ್ಪ. ಇನ್ನು 2 ಸಬ್ಸ್ಕ್ರೈಬ್ ಮಾಡಿಬಿಟ್ರೆ 1 ಲಕ್ಷ ಸಬ್ಸ್ಕ್ರೈಬರ್ ಕಂಪ್ಲೀಟ್. ಈ ಹಂತಕ್ಕೆ ಬರ್ಬೇಕಂತೇಳಿ ಎಷ್ಟು ದಿನ ನಾವು ಶ್ರಮ ಪಟ್ಟಿವಿ. ಅಂದ್ರೆ ಏನಪ್ಪ ಅಂದ್ರೆ ಇದು ಮೊದಲನೇ ಮೆಟ್ಲು ಇದ್ದಂಗ್ರಿ ನಮಗಿದೆ. ಏನು ಗಿಫ್ಟ್ ಇದೆ? ಗಿಫ್ಟ್ ಏನೈತೋ ಗೊತ್ತಿಲ್ಲ ಒಳಗೆ, ಆದ್ರೆ ಇದನ್ನ ಕಳಿಸ್ಯಾರಿಪ್ಪ ನಮ್ಮ ಸಾನ್ಯಾಗ ತಮ್ಮನಾಗ ಅಂತಂದು ಹೇಳಿ. ಅವ್ರ ಹೆಸರು ನಂದಿನಿ ಜಾಧವ್ ಅಂತ ಹೇಳಿ. ಸೊ ಅವ್ರ ಊರು ಯಾವುದೋ ಗೊತ್ತಿಲ್ರಿ, ಅಲ್ಲಿಂದ ಕಳಿಸ್ಯಾರಿ. ಅವ್ರು ನಮಗೆ ಹಿಂದಿನ ವಿಡಿಯೋದಾಗ ಕಮೆಂಟ್ ಮಾಡಿದ್ದಾರೆ, ಸಾನ್ಯಾಗ ತಮ್ಮನಾಗ ಏನಾದರೂ ಒಂದು ಸ್ಮಾಲ್ ಗಿಫ್ಟ್ ಕಳಿಸ್ತೀವಿ, ನಿಮ್ಮ ಅಡ್ರೆಸ್ ಕೊಡ್ರಿ ಅಂಥೇಳಿ. ನಾವು ಅವ್ರು ನೋಡಿ ಸಪೋರ್ಟ್ ಮಾಡೋದ ಹೆಚ್ಚಿಂದ, ಬ್ಯಾಡ್ ಬಿಡ್ರಿ ಗಿಫ್ಟ್ ಅದೆಲ್ಲ ಏನಂತೇಳಿ ಸುಮ್ಮನಾಗಿದ್ವಿ ರೀ. ಮತ್ತೆ ಏನು ಮಾಡಿದ್ರಂದ್ರೆ ಅವ್ರು ನಮ್ಮ ಅರ್ಶಿಯಾಗ ಅರಿಪಾಗೇನ ಕಳಿಸಿದ್ರಂತ್ರಿಪ್ಪ ಅವ್ರ ಗಿಫ್ಟ್.
ಮತ್ತು ಅದ ಅಡ್ರೆಸ್ಸಿಗೇನ ಮತ್ತೆ ಕಳಿಸ್ಯಾರ್ರಿ ಅವರು, ಅಮ್ಮ ಕೊಟ್ಟು ಕಳಿಸ್ಯಾರ್ರಿ. ಸೊ ನೋಡೋಣ್ರಿ ಈಗ ಅದ್ರೊಳಗೆ ಏನೈತೆ ಅಂತ ಹೇಳಿ. ನಮಗವ್ರ ಕಮೆಂಟ್ ಮಾಡಿದ್ರೆ ತಳಗಿನ ಮನೆಯಾಗ ಅದು ಗಿಫ್ಟ್ ಕಳ್ಸಿರ್ ನಾವು, ನೀವು ಫ್ರೀ ಆಗಿ ನಾವು ಇಸ್ಕೊಂಬರಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ರೀಪ್ಪ. ನೀವು ಎಷ್ಟು ಪ್ರೀತಿ ಕೊಡ್ತಿರಲ್ರಿ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಕತ್ರಿ ನಿಮ್ಮ ಪ್ರೀತಿ ನೋಡಿನಂದ್ರ. ಪ್ರೀತಿ ಅಂದ್ರೆ ಏನ್ರಿಪ್ಪ, ಗಿಫ್ಟ್ ಕೊಡ್ಬೇಕಂತೇನಿಲ್ಲ, ನೀವು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ, ಅದು ಸಾಕು ನಮಗೆ. ನಮ್ಗೆ ಅದ ಒಂದು ದೊಡ್ಡ ಗಾಡ್ ಗಿಫ್ಟ್ ಇದ್ದಂಗ್ರಿಪ್ಪ, ನೀವೆಲ್ಲ ನೋಡೋದು ಸಪೋರ್ಟ್ ಮಾಡ್ತಿರಲ್ರಿ. ಅದು ಎಷ್ಟು ಚಂದ ಪ್ಯಾಕ್ ಮಾಡ್ಯಾರ ನೋಡ್ರಿ. ನೆಕ್ಲೆಸ್ ಅಲ್ಲ ಇದೆ? ನೆಕ್ಲೆಸ್ ಅದ ರೀ ಎರಡೇ. ಚಲೋ ಅದ ರೀ ಎರಡೇ, ಮಸ್ತ್ ಅದ ರೀ. ಅದಿಲ್ರಿ ಒಂದು ಸಾನ್ಯಾಗ ಒಂದು ತಗೊಂಡಾಗ ಮಸ್ತ್ ಅದ ಎರಡು. ನೋಡಿದ್ರೆ ಭಾಳ ಖುಷಿ ಪಡ್ತಾರೆ ಅವರು. ನಾವು ಏನಾದ್ರು ಸೆಲೆಬ್ರೇಷನ್ ನಾವು ಮಾಡಿ ಕತ್ತಿದ್ವಿ ಅಂದ್ರೆ ಅವ್ರು ಹಾಕೊಂಡ್ರೆ ಇನ್ನೂ ಖುಷಿ ಪಡ್ತಾರೆ ಅವ್ರು ಈ ಥರ ಹಾಕೊಂಡಿದ್ದು ನೋಡಿ. ಥ್ಯಾಂಕ್ ಯು ಸೋ ಮಚ್ ರೀಪ್ಪ. ಇನ್ನು ನಮ್ಮ 100ಕ್ಕೆ ಆಗಿದ್ದಿಲ್ಲ, ಆವಾಗ ಎಲ್ಲರೂ ವಿಶ್ ಮಾಡಾಕತ್ತಿದ್ರಿ. ನಿಮ್ಮ ಸಪೋರ್ಟಿಗೆ ಎಷ್ಟು ಥ್ಯಾಂಕ್ಸ್ ಇದು ಸಾಲಂಗಿಲ್ಲ. ಸೊ ಈಗ ಏನ್ರಿಪ್ಪ ಅಂದ್ರೆ 100ಕ್ಕೆ ಆದ್ವು. ಎಲ್ಲೋಗೋದು ಫಸ್ಟಿಗೆ ಈಗ ಹೋಗಿ ತಳಗ್ ಹೋಗಿ ಅಮ್ಮಾಗೆಲ್ಲ ಹೇಳೋದು ಹಿಂಗೆ ಮಾಡೋದೈತಮ್ಮ ಅಂತಂದು ಹೇಳಿ ಅಮ್ಮಗೆ ಹೇಳಿ, ಆಮೇಲೆ ಸ್ವಲ್ಪ ರೇಷನ್ ತೊಗೊಂಬರ್ಬೇಕ್ರಿ, ಎಣ್ಣೆ, ಆಮೇಲೆ ಒಂದು ಚಲೋ ಅಕ್ಕಿ ಪಾಕೆಟ್ ಅದನ್ನೆಲ್ಲ ತೊಗೊಂಬರ್ಬೇಕ್ರಿ. ಇದು ನಮ್ದು ಅಷ್ಟ ಖುಷಿ ಅಲ್ರಿ, ನಿಮ್ದು ಎಲ್ಲರೂ ಖುಷಿ ಇದೆ. ಯಾಕಂತ ಹೇಳಿದ್ರೆ ನೀವು ನೋಡ್ತೀರಿ, ನೀವು ಸಪೋರ್ಟ್ ಮಾಡ್ತೀರಿ ಅಂತೇಳಿ ನಾವು ಇಲ್ಲಿ ಮಠ ಬಂದೇವಿ. ತಮ್ಮನ್ನ ಫಟಾಫಟ ನೀನು ಚಪ್ಪಲಕ್ಕೋ ತೊಳಗೆ ಹೋಗೋಣ. ಬೆಳಿಗ್ಲಿಂತ ಜಿಟಿ ಮಳಿ ಅಂತೂ ಒಟ್ಟ ಬಿಟ್ಟಿಲ್ಲ. ಸ್ಟ್ಯಾಂಡ್ನಾಗ ಚಪ್ಪಲ್ ಇಟ್ಟಿವಿ ನಾವು, ಎಲ್ಲಿ ತೊಯ್ದಿಲ್ಲ, ಮಸ್ತ್ ಅದಾವ. ಆಮ್ಯಾಗ ಆ ಅರ್ಬಿ ಮಸ್ತ್ ಐತ್ರಿಪ್ಪ. ಇದೆ ಈ ಅರ್ಬಿ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಾವು ನಿಮಗೆ, ವಾಟರ್ ಪ್ರೂಫ್, ಇದ್ರೊಳಗೆ ನೀರು ಅಂತೂ ಐತಲ್ರಿ, ಒಟ್ಟ ಇಳಂಗಿಲ್ಲ. ಹೌದ್ರಿ, ಅಂದ್ರೆ ಕ್ವಾಲಿಟಿ ಐತ್ರಿ. ಇದೆ ಕ್ವಾಲಿಟಿ ಐತಿ, ರೊಕ್ಕ ಕಡಿಮೆ ಐತಿ, ಮಸ್ತ್ ಐತಿ ಇದೆ. ಓ ತಮ್ಮನ್ನ ಹುಷಾರು ನೋಡ, ತೆಗ್ಗಿರ್ತಾವ ಮುಂದೆ ನೋಡ್ರಿ. ಇಲ್ಲಿ ಎಲ್ಲಿ ಬೇಕಲ್ಲಿ ಹಾಕಿ ಬಿಟ್ಟಾರ್ರಿಪ್ಪ, ಇಲ್ಲಂತೂ ದೊಡ್ಡ ತೆಗ್ರಿ. ಜಿಟಿ ಮಳಿ ಒಂದೆ. ತಮ್ಮನ್ನ ಇದೀಗ ಮಳೆಗಾಲದಾಗ ಮಳಿ ಬರ್ತೈತಿ, ಬಿಸಿಲು ಬರ್ತೈತಿ, ಮಳಿನೂ ಬರ್ತೈತಿ. ನೋಡ್ರಿ ಇಲ್ಲಿ ಎಕ್ಸಾಕ್ಟ್ ನಾವೇನು ಹೋಗ್ತೇವಲ್ರಿ ರೋಡ್ ದಾಟಿ, ಆ ರೋಡ್ನಾಗ ಹಟ್ಟಿ ಬಿಟ್ಟಾರ ನೋಡ್ರಿ. ಇಲ್ಲಿ ಬರೋಬ್ಬರಿ ನೋಡ್ರಿ ಮಳೆ ನಿಂತ ನೋಡ್ರಿ. ಈಗ ನಿಂತಮ್ಮ. ಹೌದ್ರಿಪ್ಪ, 6 ಗಂಟೆಗೆ ಹಚ್ಚಿರ. ಮೀನು ಸ್ವಲ್ಪ ಇದ್ವನ್ರಿ? ಸ್ವಲ್ಪ ಇದ್ದು. ಹೌದನ್ರಿ. ನಾವು ಹೋಗಿ ಕಾಯಿಪಲ್ಲೆ ತಗೊಂಬಂದಮ್ಮ. ಕೊತ್ತಂಬರಿ, ಆಲೂಗಡ್ಡಿ, ಆಮೇಲೆ ಕ್ಯಾರೆಟ್, ಆಮೇಲೆ ಫ್ಲವರ್ ರೀ, ಬೀನ್ಸ್ ತಗೊಂಬಂದಿ ನೋಡ್ರಿಪ್ಪ. ನಾಡ್ದಕ್ಕ ಸಂಜೆ ಮುಂದೆ ಮಾಡಿದ್ರಾತ್ರಿ, ಇದು ನಾಳೆ ಬೆಳಿಗ್ಗೆ ಮಾಡಕ್ ಅಷ್ಟ ರೀ. ಇದು ಪಟಾಣಿ ತಗೊಂಡಿರಿ? ಪಟಾಣಿ ಅದು ಮನ್ಯಾಗ ಒಂದ್ ನೆನೆ ಹಾಕ್ತೇನ್ರಿ. ಅವ ನಾಳೆ ಜಲ್ದಿ ಬರ್ರಿ ನೀವು ಮನೆ ಕಡೆಗೆ. ಅವು ಇವನ್ ತೊಗೊಂಬರ್ರಿ ಪಾಕೆಟ್, ಇಲ್ಲಿ ಇಟ್ಬಿಡ್ರಿ ಬ್ಯಾಗ್ನಾಗ. ಏನಿದೆ ಅಂಗಡಿ ಫುಲ್ ಗತ್ತೈತಲ್ಲ, ಏನೇನು ತಗೋಬೇಕು ಈಗ? ಮತ್ತೆ ಲಿಸ್ಟ್ ಐತಿ ಅಮ್ಮ. ಆಟೋ ಬಂತವ್ರ ನಾವು ಹೋಗಿ ಬರ್ತೀವಿ. ಬೆಳಿಗ್ಗೆ ಬರ್ರಿ ಮತ್ತೆ ಜಲ್ದಿನ ನೋಡ್ರಿ. ಅಕ್ಕಿ ಪ್ಯಾಕೆಟ್ ಹಾಕೋಬೇಕ್ರಿ ಫಸ್ಟ್. ಅಂದ್ರೆ ಹೋಗ್ತಾ ಹೋಗ್ತಾ ಅಕ್ಕಿ ಪ್ಯಾಕೆಟ್ ಹಾಕೊಂಡು ಹೋಗೋಣ ಬಂದ್ರ ಪಪ್ಪ. ಈಗ ನೋಡ್ರಿ ನಾವು ರೇಷನ್ ತಗೊಂಡು ಮನೆ ಬಂದಿವ್ರಿ. ರಾಡಿದ್ರ ಅದ್ರಾಗ ಇಡ್ಬಾರ್ದಮ್ಮನ್ನ, ಯಾಕಂದ್ರ ಅದ ಅರಿವೆಲ್ಲ ರಾಡಾಕತಿ. ಇಡ ಅದಾಗಿ ಹೊಡೆದ್ರೆ ಅಯ್ಯೋ ಅಂತೀವಿ, ನಾವಾಗಿ ಹೊಡೆದ್ನಿ ಅಂದ್ರೆ ಆಮ್ಲೆಟ್ ಆಗತಿ. ಆತ್ರಿಪ್ಪ. ಈಗ ತಳಗೆ ಹೋದ್ವಿ, ನಮಗೆ ಏನೇನು ಬೇಕಲ್ಲ ಎಲ್ಲ ತೊಗೊಂಬಂದ್ವಿ. ಅಂದ್ರೆ ಅಕ್ಕಿ ತೊಗೊಂಬಂದ್ವಿ, ಎಣ್ಣೆ ತೊಗೊಂಬಂದ್ವಿ, ಎಲ್ಲ ಮಸಾಲೆ ಐಟಮ್ ತೊಗೊಂಬಂದ್ವಿ. ಆಮ್ಯಾಗ ಏನೇನು ತೊಗೊಂಬಂದ್ವಿ ಇಲ್ಲಿದಾಗ ತರಕಾರಿ ಒಳಗ ಕೊತ್ತಂಬರಿ ತೊಗೊಂಬಂದಿನ್ರಿ, ಆಮೇಲೆ 2 ಫ್ಲವರ್ ತೊಗೊಂಬಂದಿನ್ರಿ, ಇವು ಕ್ಯಾರೆಟ್, ಬೀನ್ಸ್, ಆಲೂಗಡ್ಡಿ ಇವನ್ನೆಲ್ಲ ತೊಗೊಂಡಿನಿ. ಇದು ತರಕಾರಿ ರಾತ್ರಿ ರೇಷನ್ಯಾಗ ಇದು 5 ಕಿಲೋ ಬರಂಗಿಲ್ಲ, ಇದು ಹಿಡಿಯಂಗಿಲ್ಲ. 4 ಕಿಲೋ ಎಣ್ಣೆ, ಒಂದು ಚಂದನ್ ಅಕ್ಕಿ ಪ್ಯಾಕೆಟ್, ಚಲೋ ಅಕ್ಕಿವು. ಆಮೇಲೆ ಇದ್ರೊಳಗ ಈಗ ಅರ್ಧ ಐತೆ ರೇಷನ್, ಇನ್ನೊಂದೆಲ್ಲ ತೊಗೊಂಬಂದೆ. ಇದೆಲ್ಲ ಎಣ್ಣೆ, ಆಮೇಲೆ ಚಪಾತಿ ಹಿಟ್ಟು, ಸಕ್ಕರೆ, ಧನಿಯಾ ಪೌಡ್ರ್, ಆಮೇಲೆ ಇದು ಕೊಬ್ಬರಿ ಹಾಕೊಂತಿದ್ದು ಕೊಬ್ಬರಿ ಬಾಟ್ಲಿ, ಇದು ಕಸ್ತೂರಿ ಮೇಥಿ, ಆಮೇಲೆ ಕಡ್ಡಿ ಪೆಟ್ಟಿಗೆ ಗುರ್ಜು. ಕ್ಲೈಮೇಟ್ ನೋಡ್ರಿ ಫುಲ್ ಕೋಲ್ಡ್ ಐತಿ, ಹೊರಗೆ ಜಿಟಿ ಮಳಿ ಚಾಲು ಐತಿ. ಏ ಮಕ್ಕೊಂಡಿ
ಮಕ್ಕೊಂದಿಲ್ಲ, ತಮ್ಮನ್ನ ಮಕ್ಕೊಂದಿಲ್ಲ, ನೀನು ಮಕ್ಕೊಂದಿಲ್ಲ. ನೋಡ್ರಿ ಈಗ ನಾನು ಕೌದಾಗ ಕಾಲು ಹೋಗೋದ ಮಕ್ಕೊಂಡ್ಬಿಡ್ತೇನೆ. ತಮ್ಮಂದವಲಿ ಇದಾತಂದ್ರ ಬರೋಬ್ಬರಿ ಯಾಕತ್ರ ಅದು ಲಘು ಆಗ್ಬಿಡ್ತೈತಿ ಇದ್ರೊಳಗೆ. ಇದೆ ನಮ್ಮ ಅಣ್ಣಂದೆ. ಹೌದಿಲ್ರಿ? ಎಲ್ಲ ಅಣ್ಣನ ಕಡೆ ಎಲ್ಲ ತುಳ್ಸಿದ್ದು ಫಸ್ಟ್ ಎಲ್ಲ ಇದೇನಪ್ಪ ಅನ್ನಂಗಿಲ್ಲ. ಹಂಗಾಗಿ ಒಲಿನೂ ಇಲ್ಲ ಅನ್ನಂಗಿಲ್ಲ, ಒಲಿನೂ ಐತಿ. ಮತ್ತೇನಾರ ಸಣ್ಣ ಪುಟ್ಟ ಕಾರ್ಯಕ್ರಮ ಅಂತ ನಮ್ಮನೆ ಕಾರ್ಯಕ್ರಮ ಅಂತ ಗೊತ್ತೈತ್ರಿ. ಒಂದ್ರ ಮೇಲೆ ಒಂದು ಮಾಡತ್ತಿರ್ತೀವಿ. ಮತ್ತು ಅದು ಮಾಡಾಕತ್ತೀವಪ್ಪ ಅಂತ ಹೇಳಿದ್ರೆ ಇಂಥ ಒಲಿ ಬೇಕ್ರಿ. ಅವು ಗ್ಯಾಸಿನ ಮೇಲೆ ಅಂತ ಕುದಿಯಂಗಿಲ್ಲ ಏನಿಲ್ಲ ಅಕ್ಕಿ. ಇದಿತ್ತಂದ್ರೆ ಭಾಳ ಚಲೋ ಆಕತಿ. ಲಾಸ್ಟ್ ಟೈಮ್ ನಾಗೇನು ಹೋಗಿದ್ದಿಲ್ಲ ಅಜ್ಮೀರ್ಗೆ. ಅಜ್ಮೀರ್ಗೆ ಹೋಗೋಕೆ ಇದ್ರಾಗ ಮಾಡಿದ್ವಿ ನಾವು. ಕಡುಬು. ಹೌದು. ಕಡುಬುದಿಲ್ಲ ಅವು ಕರ್ಚಿಕಾಯಿ, ಚಕ್ಲಿ, ರೊಟ್ಟಿ ಎಲ್ಲ ಇದ್ರ ಮೇಲೆ ಮಾಡಿದ್ವಿ ನಾವು. ಹಸಿಮೆಣಸಿನ್ಕಾಯಿನ ಈಗ ತುಂಬ ತೆಗೆದು ಈಗ ಹುರ್ಕೊಳತ್ತೆ ನೋಡ್ರಿಪ್ಪ. ನಾನು ಖಾರ ಜಗ್ಗದವ್ರಿಪ್ಪ ಹಸಿಮೆಣಸಿನ್ಕಾಯಿ ಘಾಟ್ ಅಂತ ಗಂಟ್ಲದಾಗ ಬರತ್ತೈತ್ರಿ. ಯಾಕಂದ್ರೆ ನಾವು ಯಾವುದೇ ಫಂಕ್ಷನ್ ಅಡುಗೆ ಮಾಡಲಿ ನಮ್ಗೆ ಹಸಿ ಖಾರ ಬೇಕಾರಿ. ಹಸಿ ಖಾರ ಹಾಕಿದ್ರೆ ದಾಲ್ಚಿ ಅದೆಲ್ಲ ಟೇಸ್ಟ್ ಆಕತ್ರಿ. ಮೊದಲು ನಾವು ಹಸಿ ಖಾರನ ಹರ್ಕೊತೀವಿ ನಾವು. ಹಸಿ ಖಾರ ಕೆಂಪಾಗಂಗೆ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿತ್ತಂದ್ರೆ ಮಸ್ತ್ ಆಕತ್ರಿ. ಹಸಿ ಮೆಣಸಿನ್ಕಾಯಿ ಹುರಿದು ಇಟ್ಟಿನ್ರಿ. ಅವು ತಣ್ಣಗಾಗಬೇಕು, ಮಿಕ್ಸಿಗೆ ಹಾಕ್ಬೇಕಂತ ಹೇಳಿದ್ರೆ ಅಲ್ಲಿವರೆಗೆ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬಿಡನ್ರಿ. ಈಗ ನೋಡ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆತು, ಆಮೇಲೆ ಹಸಿ ಮೆಣಸಿನ್ಕಾಯಿ ಖಾರ ಆತು, ಚಾಚಿ ಅದೆಲ್ಲ ಬಂದು ಕಾಯಿಪಲ್ಲೆ ಸೊಸ ಹಾಕ್ತಾರೆ. ನಾ ಇದು ಟಮಾಟಿ ಹಣ್ಣು ಮಿಕ್ಸಿಗೆ ಹಾಕ್ಬೇಕ್ರಿ ಪಲ್ಯಕ. ಇದು ಸ್ವಲ್ಪ ಹುರಿದು ಹಾಕಿದ್ರೆ ಟೇಸ್ಟ್ ಬರ್ತೈತೆ, ಹಂಗಾಗಿ ಫ್ರೈ ಆತೆ ನೋಡಿ. हिरम है तो क्या कर रही माँ? तो काम करेगी, खाने कर रही. तो सब काम करेंगे तो खाने करಮ್ಮ. ಆಲ್ ಈಸ್ ವೆಲ್. ನೋಡ್ರಿ ಇಲ್ಲಿ ಎಲ್ಲ ಮಸಾಲೆ ರೆಡಿ ಆಗೈತಿ. ಅಲ್ಲಿ ಹೊರಗೆ ನಮ್ಮ ತಂಗಿ ಬಂದಾಳ್ರಿ. ಕಾಯಿಪಲ್ಯ ಅದು ಸ್ವಚ್ಛ ಮಾಡಾಕತ್ತಾರಲ್ಲ ಕುತ್ಕೊಂಡವ್ರಲ್ಲಿ. ನಾವು ನೋಡಿದ್ರಲ್ಲಿ ಹೊರಗೆ ಅಡಿಗೆ ಮಾಡೋ ವ್ಯವಸ್ಥೆ ಮಾಡಾಕತ್ತೀವಿ. ಮಳೆ ಮಾಡಿ ನೋಡಿದ್ರೆ ಬರೋಬ್ಬರಿ ಐತಿ. ಗುಂಡಿ ಹೊರಗೆ ತಮ್ಮಂದೆ ಹಿರಮ್ಮಂದ ಕೆಲಸ ಎಲ್ಲ ಈಗ ಕೆಲಸ ನೀವೇನು ಮಾಡೋವಲ್ರಿ, ಅದಕ್ಕೆ ಹಿರಮ್ ಕೆಲಸ ಮಾಡತ್ತ. ಪಲಾವ್ ಮಾಡಕ ಗಜರಿ, ಆಮ್ಯಾಗ ಆಲೂಗಡ್ಡಿ, ಉಳ್ಳಾಗಡ್ಡಿ, ಇದಕ್ಕೇನಂತಾರೆ ಫ್ಲವರ್, ಆಮ್ಯಾಗ ಬೀನ್ಸ್, ಒಟಾಣಿ ಇವೆಲ್ಲ ಬೇಕಲ್ಲ. ಇವೆಲ್ಲ ಹಾಕಿದ್ರೆ ಪಲಾವ್ ಮಸ್ತ್ ಟೇಸ್ಟಿ ಆಕೈತಿ. ನಿಮ್ದು ಪಲಾವ್ ಮಾಡೋದ ಫಟಾಫಟ್ ಅಂತೇಳಿ ಆಗ್ಬೇಕು. ಅಮ್ಮ ನೋಡಿದ್ರೆ 1 ಗಂಟೆಗೆ ಬರ್ತೀರ ಅಂತ ಹೇಳಿದ್ರೆ ಈಗ ಟೈಮ್ ಆಗ್ಲಿ 1 ಗಂಟೆ ಆಗತ್ತೆ. ಅಮ್ಮ ಇನ್ನೂ ಮಟ್ಟ ಬಂದಿಲ್ಲ. ಅದಂತ ಇನ್ನು ಮಟ್ಟ ನೀ ಯಾಕೆ ಚಾ ಕೂಡ ಆಯ್ತಿಲ್ಪ ಅಂತೀನಿ. ಈಗ ಅವ್ರದ್ದು ಕೈಪಲ್ಯ ಎಲ್ಲ ಸ್ವಚ್ಛ ಮಾಡೋದು ಆತೆ. ಈಗ ಪಟ ಅಂತೇಳಿ ಗ್ಯಾಸ್ ಹೊರಗೆ ತಗೋಬೇಕು. ಒಲಿ ಅಂತ ತೊಗೊಂಬಂದೇವಿ. ಚಾ ಮಾಡಿದ್ದಾತ. ಈಗ ಸಿಲಿಂಡರ್ ಇಟ್ಬಿಟ್ರಿ ಹೊರಗೆ. ಮತ್ತ 3 ತಿಂಗಳು ಹಾಕೊಂತ ಹಚ್ಚಿ ಅದನ್ನ. ಅಂದ್ರೆ ನಮ್ಮ ಗ್ಯಾಸ್ 3 ತಿಂಗಳು ಬರುತ್ತಲ್ಲ. ಹಚ್ತಿ ನೋಡ್ ಮತ್ತೆ ಹಚ್ಚಾಕ್ ಬರ್ತೈತಿವಲ್ಲ. ಹೌದಲ್ಲ, ನಿನ್ನತ್ತಲ್ಲ ಗ್ಯಾಸ್ ಅಲ್ಲ. ನೋಡ್ರಿ ಮನೆಗೊಂದು ಒಲಿ ಇತ್ತು ಅಂತ ಹೇಳಿದ್ರೆ ಅಡುಗೆ ಮಾಡೋಕ್ಕಾಗಲಿ ಯಾವ್ದಾರ ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಲಿ ಮಸ್ತಾಗಿ ಮಾಡ್ಕೋಬೋದು. ಒಳ್ಳೆ ಎಣ್ಣೆ ನೆಕ್ಸ್ಟ್ ಮತ್ತೇನು ಸುಕ್ಕ ಮಸಾಲೆ ಎಣ್ಣೆ ಇನ್ನೂ ಕಾಯ್ಬೇಕು ಮಸ್ತ್ ಇದೆ. ಆಮ್ಯಾಗ ಸುಕ್ಕ ಮಸಾಲೆ ಹಿರಮ್ ನೋಡ್ರಿ ಏನೋ ಗದ್ದಲ ಮಾಡ್ಯಾಳ. ಅದಕ್ಕೆ ಮಕ್ಕ ಹಿಂಗೆ ಮಾಡ್ಕೊಂಡು ನಿಂತಾಳ ಈಕಿ. ಹಿರಮ್ಮ ಕ್ಯಾ ಗದ್ದಲ್ ಕರಿ ಮತ್ತು ಕ್ಯಾ ಗದ್ದಲ್ ಕರಿ. ನಮ್ಮ ಹಿರಮ್ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಏನರ ಗದ್ದಲ ಮಾಡಿರ್ಬೇಕು, ಏನರ ಜಗಳ ಮಾಡಿರ್ಬೇಕು. ಆವಾಗೆ ಮಕ್ಕ ನೋಡ್ಬೇಕ್ರಿ, ಮಸ್ತ್ ಆಗಿರ್ತೈತಿ. ಈಗ ನಾವು ಏನು ಮಾಡಕತ್ತೀವಿ ಅಂತ ಹೇಳಿದ್ರೆ ಪಲಾವಿಗೆ ನೋಡ್ರಿ ಮಸಾಲೆ ಆಮ್ಯಾಗ ಇಲ್ಲಿ ಮಸಾಲೆ ಐತಿ. ಅಡುಗೆ ಮಾಡೋರು ಯಾರು ಅಂತಿದ್ರಾಗ ನಮಗೆ ಕನ್ಫ್ಯೂಸ್ ಆಗತೈತಿ. ನಮ್ಮ ತಂಗಿ ಮಾಡಾಕತ್ತಾಳು, ಸುಮನ್ ಮಾಡಾಕತ್ತಾಳು, ನಾವು ಸನ ಮಾಡಾಕತ್ತಾಳು ಅಂತೇಳಿ. ಆ್ಯಕ್ಚುಲಿ ಅಡುಗೆ ಮಾಡಾಕತ್ತಿದ್ದು ಯಾರಿಪ್ಪ ಅಂದ್ರೆ ಸನ ಬಿಡೋಳಗೆ ಬರಂಗಿಲ್ಲ ರೀ. ಹಿಂಗಾಗಿ ತೋರ್ಸಾಕ್ತೀವಿ ನಾವು. ಹೆಚ್ಚಿದ ಈರುಳ್ಳಿ, ಬೆಳ್ಳಿ, ಎಣ್ಣೆ ನೋಡ್ರಿ ಮಸ್ತ್ ಕದೈತಿ. ಮಸಾಲೆ ವಾಸನೆ ಗಮ್ಮತ್ತದ ನೋಡ್ರಿ.
क्या माँ सोनू हीरा माँ कहाँ चलिए हाँ कहाँ चलिए ट्रेन है ಟ್ರೈನ್ ಅದಕ್ಕೆ ಮಾ ನೋಡ್ರಿ ಮಾಲ್ ಗಾಡಿ ಏನು ಮಾಲ್ ಯಾಕತ್ತೋ ಗೊತ್ತಿಲ್ಲ. ಇದೆಲ್ಲ ಹಾಕಿ ಪಲಾವ್ ಮಾಡಿದ್ರೆ ಪಲಾವ್ ಸೂಪರ್ ಆಕೈತಿ, ಟೇಸ್ಟಿನೂ ಆಕೈತಿ, ಮಸ್ತ್ ಆಕೈತಿ. ಸೋಯಾಬೀನ್ ಹಾಕ್ತಾರೆ ಬರೀ ಇದಕ್ಕೆ ತುಂಬಿಟ್ಟು ಡಬ್ರಿ ಇದೆ ಮತ್ತೆ ಅಕ್ಕಿ ಯಾವಾಗ ಹಾಕೋದೆ ಹೆಂಗತ್ ನೋಡ್ರಿ ಕಲರ್ಫುಲ್. ನೋಡ್ರಿ ಮಸಾಲೆ ಅಂತೂ ಮಸ್ತಾಗಿ ರೆಡಿ ಆಗುತ್ತೆ. ಈಗ ಮಸ್ತಾಗಿ ಕುದಿಬೇಕು. ಕುತ್ತಿರಿಪ್ಪ ಅಂತ ಹೇಳಿದ್ರೆ ಇದ್ರೊಳಗೆ ಇನ್ನೂ ಹಾಕುವಂಥ ವಸ್ತುಗಳು ಐಟಮ್ ಭಾಳ ಅದಾವು. ಮುಂದೆ ಬಂದ ಇಲ್ಲಿ ಹಾಯ್ ಮಾಡು ಮುನ್ನ. ಹಾಯ್ ಮಮ್ಮ. ನನಗಲ್ಲು ಸಬ್ಸ್ಕ್ರೈಬರ್ಗೆ ಮಾಡು. ಸಬ್ಸ್ಕ್ರೈಬರ್ಗೆ ಹಾಯ್. ನೋಡ್ರಿ ಈಗ ಮಸಾಲೆ ಅಂತೂ ಕುತ್ತಿಗೆ ಈಗ ನೀರು ಹಾಕ್ಕೊಂಡು ಆಮೇಲೆ ಅಕ್ಕಿ ಹಾಕ್ಬೇಕು ನೋಡ್ರಿ. ಈಗೇನ ಪಲಾವಿಗೆ ಮಸಾಲೆ ಅದು ಎಲ್ಲ ಕುದ್ದೈತಿ. ಪಟ ಈಗ ಅಕ್ಕಿ ಹಾಕಿಬಿಟ್ರೆ ಪಲಾವ್ ರೆಡಿ ಆಕೈತಿ. ಇದು ನೋಡ್ರಿ ಅಕ್ಕಿ ಪಾಕೆಟ್ ನಾವು ನೀನು ತುಂಬಿದ್ವಿ. ಏನ ಕಲ್ಪ ಇಲ್ಲ ಮತ್ತೆ ಅಳ್ತಿ ಹಂಗ ಇದೆ. ಹೌದಾ ಅಂದ್ರೆ ಎಷ್ಟು ಕಲ್ಪ ಈಗ ಅಲ್ಲ ಎಷ್ಟು ಚರ್ಗಿ ಈಗ 4 ಚರ್ಗಿ. 4 ಚರ್ಗಿ ಅಂದ್ರೆ 5 ಕೆಜಿ ಆಕೈತೇನ ಎಷ್ಟು ಆಕೈತಿ? 5.5 ಕೆಜಿ ಆಕತ್ತೇನ ತರಕಾರಿ ಅದೆಲ್ಲ. ಹೌದಲ್ಲ ತರಕಾರಿ ಹಿಡಿಬೇಕು, ಅಕ್ಕಿ ಹಿಡಿಬೇಕು, ಎಲ್ಲ ಹಿಡಿದು ಎಷ್ಟು ಆಕತ್ತದ 5 ಕೆಜಿ ಆಕತ್ತೇನೆ. ಜಿಟ್ಟಿ ಮಳಿ ಚಾಲು ಆಗುತ್ತೆ. ನಮ್ದು ಇಲ್ಲಿ ಪಲಾವ್ ರೆಡಿ ಆಗೈತೈತಿ. ಈಗ ಏನೇವ್ರಿ ಎಲ್ಲ ಮಸಾಲೆ ಗಿಸಾಲೆಲ್ಲ ಕುದ್ದೈತಿ. ಅಕ್ಕಿ ಹಾಕ್ಬಿಟ್ರೆ ಪಲಾವ್ ರೆಡಿ. ಸುಲ್ತಾನೆ ನಾವು ಹೋಗ್ಬೇಕಂತ ಹೇಳಿದ್ರೆ 3 ಗಂಟೆ ಆಕತ್ತಪ್ಪ. ಜಿಟ್ಟಿ ಮಳಿ ಚಾಲು ಐತಿ. ಏನು ಮಾಡ್ತೀನಿ ಈಗ? ಮಳಿ ಚಾಲು ಆತೆ. ಮಳಿ ಅಂತೂ ಸ್ಟಾರ್ಟ್ ಆತ್ರಿಪ್ಪ. ಜಿಟ್ಟಿ ಮಳಿ ನೋಡ್ರಿ ಇಲ್ಲಿ ಹಿಂಗಾಗಿ ನಮ್ಮ ಮತ್ತೆ ತೊಗೊಂಡ್ವಿ. ಮಳಿ ಬಂದಂಗೆ ಆತ್ರಿಪ್ಪ. ಆದ್ರೆ ಮಳಿ ಬರಲಿಲ್ಲ. ಸ್ಟಾಪ್ ಆತು ಮತ್ತೆ ಸ್ವಲ್ಪ ಬಂತೆ. ನೀನು ಅಕ್ಕಿ ಆಗತ್ತಿ ಅಮ್ಮ ನೋಡು 1 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರೆ ಇನ್ನೂ ಮಟ್ಟ ಬಂದಿಲ್ಲ. ಹುಬ್ಳಿಗೆ ಹೋದ್ರೆ ನೋಡಿ ಅದೆಲ್ಲ ತರಬೇಕಂತ ಹೇಳಿದ್ರೆ ಟೈಮ್ ಆಕೈತಿ. ಆ ಥರ ಅಮ್ಮ ಬರ್ಬೇಕಾದ್ರೆ ನಾವೆಲ್ಲ ಪಲಾವ್ ಅದು ರೆಡಿ ಮಾಡ್ಕೊಳ್ಳೋಣ. ಅವ್ರು ಬಂದು ಒಟ್ಟಿಗೆ ಹೋಗೋಣಂತೆ. ಮಸಾಲೆ ಅಂತೂ ಮಸ್ತ್ ಇರೋದ್ರಾಗೆ ಮಸಾಲೆ ಭಾರಿ ಆಗೈತಿ. ಪಲಾವ್ ಮಸ್ತ್ ಆಗೈತಿ. ಅದು ಅಮ್ಮನ ತಾರೀಕು ಕಾಯ್ಕೊಂತ ನಾವು ಇಲ್ಲಿ ಕುಂತೇವಿ. ಅಮ್ಮ ಬಂದು ತೊಳಕ್ ಕುಂತಾಳಂತೆ. ನಮ್ದು ಪಲಾವ್ ಈಗ ಅಳಿ ಬಿಟ್ಟತ್ರಿ. ಅಳಿದಾದ್ಮೇಲೆ ಅವನ್ನೆಲ್ಲ ಕವರ್ ಒಳಗೆ ಹಾಕಿ ಪ್ಯಾಕ್ ಮಾಡ್ಕೊಂಡು ನಾವೆಲ್ಲಿ ಹೊಂಟಿವಿ ಏನು ಅನ್ನೋದನ್ನ ನೀವು ಗೆಸ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.